ಪ್ರೀತಿಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿವಸದ ಧ್ಯಾನಕ್ಕಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ಮುಖ್ಯ ಪ್ರಸ್ತಾಪ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂಬಂತ ಮಾತು. ಈ ಮನುಷ್ಯನು ಸತ್ಪುರುಷನೇ ನಿಜ ಎಂಬಂತ ಮಾತು. ಇದು ಲೂಕನ ಸುವಾರ್ತೆ 23ನೇ ಅಧ್ಯಾಯ 47ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಮಾತಾಗಿದೆ. ಯೇಸು ಕ್ರೂಜೆಯಲ್ಲಿ ಪ್ರಾಣ ಬಿಟ್ಟ ನಂತರ 3 ರೀತಿಯ ಪ್ರತಿಕ್ರಿಯೆಗಳನ್ನು ಶ್ರೀ ಲೂಕನು ತನ್ನ ಸುವಾರ್ತೆಯಲ್ಲಿ ದಾಖಲಿಸುತ್ತಾನೆ. ಮೊದಲನೇದಾಗಿ ಶತಾಧಿಪತಿಯ ಪ್ರತಿಕ್ರಿಯೆ. ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದ. ಎರಡನೆಯ ಪ್ರತಿಕ್ರಿಯೆ ಜನರ ಗುಂಪು. ಈ ಜನರ ಗುಂಪು ಎದೆ ಬಡಿಕೊಳ್ಳುತ್ತಾ ಅಪರಾಧ ಮನೋಭಾವವನ್ನು ಹೊಂದಿದವರಾಗಿ ಹೊರಟು ಹೋದರು. ಮೂರನೆಯ ಗುಂಪು ಪರಿಚಿತರು ಹಾಗೂ ಗಲಿಲಾಯದಿಂದ ಬಂದಿದ್ದಂತ ಸ್ತ್ರೀಯರು ಶಿಲುಬೆಯ ಬಳಿಯಲ್ಲಿ ದೂರದಲ್ಲಿ ನಿಂತುಕೊಂಡು ಅದನ್ನು ನೋಡುತ್ತಾ ಸಾಕ್ಷಿಯಾದರು. ಹೀಗೆ ಈ 3 ರೀತಿಯ ಪ್ರತಿಕ್ರಿಯೆಗಳನ್ನು ಲೂಕ ತನ್ನ ಸುವಾರ್ತೆಯಲ್ಲಿ ದಾಖಲಿಸುತ್ತಾನೆ. ಶತಾಧಿಪತಿ ಪಿಲಾತನಿಂದ ನೇಮಕಗೊಂಡಂತ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿದ್ದ. ಇವನ ಕಾರ್ಯ ಯೇಸುವನ್ನು ಶಿಲುಬೆಗೆ ಹಾಕಿಸುವಂಥದ್ದು, ಅಥವಾ ಯೇಸುವನ್ನು ಶಿಲುಬೆಗೆ ಹಾಕುವಂತ ಜವಾಬ್ದಾರಿಯನ್ನು ಈತ ಹೊತ್ತಿದ್ದ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಯೇಸುವನ್ನು ಶಿಲುಬೆಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಾಗ ಆತನು ಪ್ರಸಿದ್ಧನಾದಂತ ಗುರುವಾಗಿದ್ದರಿಂದ ಎಲ್ಲಿ ಜನರು ದಂಗೆ ಎದ್ದು ಗೊಂದಲವನ್ನು ನಿರ್ಮಿಸ್ತಾರೋ ಎಂಬಂತ ಭಯದಿಂದ ಈ ಶತಾಧಿಪತಿ ಸುಮಾರು 400ರಿಂದ 600 ಸಿಪಾಯಿಗಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಶಿಲುಬೆಯಲ್ಲಿ ಯೇಸುವಿನ ಕ್ಷಮಾಪಣೆಯ ಮಾತುಗಳನ್ನು ಈ ಶತಾಧಿಪತಿ ಕೇಳಿಸಿಕೊಂಡಿದ್ದಾನೆ. ಹಾಗೂ ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬಂತ ಆಲೋಚನೆಗೆ ಆತನು ನಡೆಸಲ್ಪಟ್ಟ. ಹಾಗಾಗಿ ಶಿಲುಬೆಗೆ ಯೇಸುವನ್ನು ಹಾಕಿಸುವಂತ ಜವಾಬ್ದಾರಿಯನ್ನು ಹೊತ್ತಿದ್ರು ಕೂಡ ತಾನೇ ತಪ್ಪು ಮಾಡುತ್ತಿದ್ದೇನೋ ಎಂಬಂತ ಗಲಿಬಿಲಿಗೆ ಆತನು ಒಳಗಾಗ್ತಾನೆ. ಯೇಸುವಿನ ಕುರಿತಾದ ಅವನ ಮನೋಭಾವ ಅದು ಬದಲಾಗ್ತದೆ. ಅನೇಕ ಜನರು ಯೇಸುವಿನ ಕುರಿತಾಗಿ ಅಪಹಾಸ್ಯ ಮಾಡ್ತಾ ಇದ್ರು. ಅದನ್ನು ನೋಡ್ತಾನೆ ಅವನ ಮನೋಭಾವ ಬದಲಾವಣೆ ಆಗ್ತದೆ. ಪ್ರಕೃತಿಯಲ್ಲಿ ಉಂಟಾದಂತ ಅನೇಕ ಬದಲಾವಣೆಗಳನ್ನು ಈ ಶತಾಧಿಪತಿ ಗಮನಿಸ್ತಾನೆ. ಸಿಡಿಲು, ಗುಡುಗು, ಭೂಕಂಪ ಇವೆಲ್ಲವುಗಳ ಜೊತೆ ಶತಾಧಿಪತಿಯ ಮನಸ್ಸು ಕೂಡ ಕರಗಿ ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಆತನು ಯೇಸುವಿನಲ್ಲಿ ಒಂದು ವಿಶೇಷತೆಯನ್ನು ಗಮನಿಸುತ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಯೇಸು ಒಬ್ಬ ಧಾರ್ಮಿಕ ಮುಖಂಡನಲ್ಲ, ಒಬ್ಬ ರಾಜಕೀಯ ನಾಯಕನೂ ಅಲ್ಲ. ಯೇಸು ಒಬ್ಬ ದೈವಿ ಪುರುಷನಾಗಿದ್ದ. ಆತನೊಬ್ಬ ದಂಗೆಕೋರನೂ ಅಲ್ಲ, ಆತನೊಬ್ಬ ದೈವಿ ಪುರುಷನಾಗಿದ್ದ. ಆತನನ್ನು ಇತರ ಕೈದಿಗಳ ರೀತಿಯಲ್ಲಿ ಕಾಲುಗಳನ್ನು ಮುರಿದು ಕೊಲ್ಲಬೇಕಾಗಿರ್ಲಿಲ್ಲ. ಬೇರೆ ಕೈದಿಗಳನ್ನು, ಶಿಲುಬೆಯಲ್ಲಿದ್ದಂತ ಅನೇಕರನ್ನು ಕಾಲುಗಳನ್ನು ಮುರಿದು ಅವರನ್ನು ಕೊಲ್ಲಲಾಗ್ತಿತ್ತು. ಆದ್ರೆ ಯೇಸುವಿಗೆ ಈ ಪರಿಸ್ಥಿತಿ ಇರಲಿಲ್ಲ. ಅದನ್ನು ಕುರಿತು ಪಿಲಾತ ಹೇಳ್ತಾನೆ, ಇಷ್ಟು ಬೇಗನೆ ಆತನು ಸತ್ತು ಹೋದನೋ ಎಂಬಂತ ಉದ್ಗಾರವನ್ನು ಪಿಲಾತ ತೆಗೆಯುವಂಥದ್ದನ್ನು ನಾವು ಗಮನಿಸಬೇಕು. ಈ ಶತಾಧಿಪತಿ ಯೇಸುವನ್ನು ಕುರಿತು
ಸತ್ಪುರುಷ ಎಂಬುದಾಗಿ ಹೇಳ್ತಾನೆ. ಈ ಸತ್ಪುರುಷ ಅಂದ್ರೆ ಏನು? ಇದರ ಅರ್ಥ ಏನು? ಇಂಗ್ಲಿಷ್ ಭಾಷೆಯಲ್ಲಿ ರೈಚಸ್ ಮ್ಯಾನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗ್ರೀಕ್ ಭಾಷೆಯಲ್ಲಿ ಡಿಕಾಯೋಸ್ ಎಂಬಂತ ಪದ ಇದಕ್ಕೆ ಉಪಯೋಗವಾಗಿದೆ. ನಾವು ಇದನ್ನು ಇನ್ನೋಸೆಂಟ್ ಎಂಬುದಾಗಿ ಕೂಡ ನಾವು ಇದನ್ನು ಅರ್ಥೈಸಬಹುದು. ಲೂಕನ ಈ ಪರಿಸರದಲ್ಲಿ, ಶಿಲುಬೆಯ ಪರಿಸರದಲ್ಲಿ ಈ ಪದವನ್ನು ಇನ್ನೋಸೆಂಟ್ ಎಂಬುದಾಗಿ ಕೂಡ ನಾವು ಪರಿಗಣಿಸಬಹುದಾಗಿದೆ. ಇನ್ನೋಸೆಂಟ್ ಅಂತ ಹೇಳಿದ್ರೆ ಮುಗ್ಧ ಎಂಬಂತ ಅರ್ಥವೂ ಕೂಡ ಬರ್ತದೆ. ರೈಚಸ್ ಅಂತ ಹೇಳಿದ್ರೆ ನೀತಿವಂತ ಎಂಬಂತ ಅರ್ಥವೂ ಕೂಡ ಕೊಡಲ್ಪಟ್ಟಿದೆ. ಹಾಗಾಗಿ ಯೇಸು ಒಬ್ಬ ನೀತಿವಂತ, ಯೇಸು ಒಬ್ಬ ನಿರ್ದೋಷಿ ಎಂಬುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಮುಖ್ಯವಾಗಿ ಯೇಸು ಕ್ರಿಸ್ತನು ಹೇಗೆ ನಿರ್ದೋಷಿಯಾಗಿದ್ದ? ಆತನನ್ನು ಪಿಲಾತ ನ್ಯಾಯ ವಿಚಾರಣೆ ಮಾಡಿದ, ಹೆರೋದ ನ್ಯಾಯ ವಿಚಾರಣೆ ಮಾಡಿದ. ಈ ಎಲ್ಲರ ನ್ಯಾಯ ವಿಚಾರಣೆಗಳಲ್ಲಿ ಯೇಸು ನಿರ್ದೋಷಿಯಾಗಿ ಕಂಡು ಬಂದ. ಇಷ್ಟು ಮಾತ್ರವಲ್ಲದೆ ಪಶ್ಚಾತ್ತಾಪ ಪಟ್ಟ ಕಳ್ಳನ ದೃಷ್ಟಿಯಲ್ಲಿಯೂ ಕೂಡ ಯೇಸು ಒಬ್ಬ ನಿರ್ದೋಷಿಯಾಗಿದ್ದ. ಮಾತ್ರವಲ್ಲದೆ ಇದೆಲ್ಲವನ್ನು ನೋಡಿದಂತ ಈ ಶತಾಧಿಪತಿ ಯೇಸುವನ್ನು ಇನ್ನೋಸೆಂಟ್ ಅಥವಾ ರೈಚಸ್ ಎಂಬುದಾಗಿ ಆತನು ಪರಿಗಣಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ರೈಚಸ್ ಎಂಬುದಾಗಿ ಹೇಳಿದ್ರೆ, ಡಿಕಾಯೋಸ್ ಅಂತ ಹೇಳಿದ್ರೆ ವರ್ದಿ ಎಂಬಂತ ಅರ್ಥವೂ ಕೂಡ ಇಲ್ಲಿ ಕೊಡಲ್ಪಟ್ಟಿರುವಂತದ್ದನ್ನು ನಾವು ನೋಡ್ತೇವೆ. ವರ್ದಿ ಎಂಬುದಾಗಿ ಹೇಳಿದ್ರೆ ಯೋಗ್ಯ ಎಂಬುದಾಗಿ. ಯೇಸು ಶಿಲುಬೆಯಲ್ಲಿ ಸಾಯುವುದಕ್ಕೆ ಯೋಗ್ಯನಲ್ಲ ಎಂಬಂತ ಅರ್ಥವನ್ನು ಇಲ್ಲಿದು ನಮಗೆ ಕೊಡ್ತದೆ. ಯೇಸು ಶಿಲುಬೆಯಲ್ಲಿ ಸಾಯುವುದಕ್ಕೆ ಯೋಗ್ಯನಲ್ಲ, ಬದಲಾಗಿ ಆ ಇಬ್ಬರು ಕಳ್ಳರು ಶಿಲುಬೆಯಲ್ಲಿ ಸಾಯುವುದಕ್ಕೆ ಯೋಗ್ಯರಾಗಿದ್ದಾರೆ. ಆದರೆ ಯೇಸು ಮಾತ್ರ ಶಿಲುಬೆಯ ಮರಣವನ್ನು ಹೊಂದುವುದಕ್ಕೆ ಆತನು ಯೋಗ್ಯನಲ್ಲ. ಈ ಇಬ್ಬರು ಕಳ್ಳರು ಈವಿಲ್ ಡೂವರ್ಸ್ ಅಥವಾ ಅವರು ಕೆಡುಕನ್ನು ಮಾಡಿದ್ದಾರೆ. ಆದರೆ ಯೇಸು ನೈತಿಕವಾಗಿ ಯಾವುದೇ ತಪ್ಪನ್ನು ಮಾಡಿಲ್ಲ, ಯಾರಿಗೂ ಕೂಡ ಕೆಡುಕನ್ನು ಆತನು ಮಾಡಿಲ್ಲ. ಹಾಗಾಗಿ ಆತನು ವರ್ದಿ, ಆತನು ಯೋಗ್ಯನಾಗಿದ್ದಾನೆ. ಇಲ್ಲಿ ಈ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಂಡು ಬಂದ್ರು ಯೇಸು ಶಿಲುಬೆಯಲ್ಲಿ ಸಾಯುವುದಕ್ಕೆ ಯೋಗ್ಯನಲ್ಲ ಎಂಬಂತ ಅರ್ಥವನ್ನು ಕೂಡ ನಾವು ಸತ್ಪುರುಷ ಎಂಬಂತ ಈ ಪದದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ ಪುಸ್ತಕ 10ನೇ ಅಧ್ಯಾಯ 22ನೇ ವಚನದಲ್ಲಿ ಕೊರ್ನೇಲ್ಯ ಎಂಬಂತ ಒಬ್ಬ ಶತಾಧಿಪತಿಯ ಕುರಿತಾಗಿ ಕೂಡ ಲೂಕ ಈ ಪದವನ್ನು ಬಳಸ್ತಾನೆ. ಅದು ಮಾತ್ರವಲ್ಲದೆ ಜಕರಿಯ ಮತ್ತು ಎಲಿಜಬೇತ ಇವರ ವಿಚಾರದಲ್ಲಿ ಕೂಡ ಇದೇ ಪದವು ಕೂಡ ಬಳಕೆಯಾಗಿದೆ. ಆದ್ರೆ ಅಲ್ಲಿ ಆ ವ್ಯಕ್ತಿಗಳಿಗೆ ಬಳಸಲ್ಪಟ್ಟಂತ ಪದದ ಅರ್ಥ ಬ್ಲೇಮ್ಲೆಸ್ ಎಂಬಂತ ಅರ್ಥ ಇದೆ. ಅಲ್ಲಿ ಇನ್ನೋಸೆಂಟ್ ಎಂಬಂತ ಅರ್ಥ ಅಲ್ಲಿ ಕೊಡಲ್ಪಟ್ಟಿಲ್ಲ, ಬದಲಾಗಿ ನಿಂದಾರಹಿತರು ಎಂಬಂತ ಅರ್ಥ ಅಲ್ಲಿ ಕೊಡಲ್ಪಟ್ಟಿದೆ, ಬ್ಲೇಮ್ಲೆಸ್. ಶತಾಧಿಪತಿ ಈ ಸತ್ಪುರುಷನು ಎಂಬುದಾಗಿ ಅವನನ್ನು ಪರಿಗಣಿಸಬೇಕಾದ್ರೆ ಆತನು ಯೇಸುವನ್ನು ನಿಜವಾದಂತ ಸತ್ಪುರುಷ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಆತನು ಯೇಸು ಸ್ವಾಮಿಯನ್ನು ಒಪ್ಪಿಕೊಳ್ಳೋದ್ರ ಮೂಲಕ ಒಂದು ಶ್ರೇಷ್ಠವಾದಂತ ಸಾಕ್ಷಿಯನ್ನು ಆತನು ಕೊಡ್ತಾ ಇದ್ದಾನೆ. ನೋಡ್ರಿ, ಯೇಸುವನ್ನು ಶಿಲುಬೆಗೆ ಹಾಕಿಸುವಾಗ ಈ ಶತಾಧಿಪತಿ ಯೇಸು ಕಾನೂನಿಗೆ ವಿಧೇಯನಾಗಿದ್ದನೋ ಇಲ್ಲವೋ ಎಂಬುವಂತದ್ದನ್ನು ಆತನು ಗಮನಿಸಲಿಲ್ಲ. ಅವನು ವಿಧೇಯನಾಗಲಿ ಅವಿಧೇಯನಾಗಲಿ ಶಿಲುಬೆಗೆ ಹಾಕಿಸುವಂತದ್ದು ಮಾತ್ರ ಆತನ ಕರ್ತವ್ಯ. ಸರ್ಕಾರ ಅವನಿಗೆ ಏನ್ ಕೊಟ್ಟಿತ್ತು ಆ ಕಾರ್ಯವನ್ನು ಕೂಡ ಆತನು ಮಾಡಲಿಕ್ಕೆ ಬದ್ಧನಾಗಿದ್ದ. ಆದ್ರೆ ಆತನು ಶಿಲುಬೆಯಲ್ಲಿ ಯೇಸುವಿನ ಗುಣಗಳನ್ನು ನೋಡಿದ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವಿನ ಗುಣಗಳನ್ನು ಆತನು ನೋಡಿ, ಯೇಸುವಿನ ಮಾತು ಮತ್ತು ಕಾರ್ಯಗಳನ್ನು ನೋಡಿ ಆತನು ಬದಲಾವಣೆಯನ್ನು ಹೊಂದ್ತಾ ಇದ್ದಾನೆ. ಆತನು ಯೇಸುವನ್ನು ನಂಬುವತ್ತ ಆತನು ನಡೆಸಲ್ಪಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕೃತಿಯಲ್ಲಿ ಅನೇಕ ಅಸಹಜವಾದಂತ ಘಟನೆಗಳು ಅಲ್ಲಿ ನಡೀತದೆ. ಆ ಅಸಹಜವಾದಂತ ಘಟನೆಗಳನ್ನು ಕೂಡ ಆತನು ನೋಡುವುದರ ಮೂಲಕ ಆತನು ಯೇಸುವಿನ ಮೇಲೆ ನಂಬಿಕೆ ಇಡುತ್ತಾ ಇದ್ದಾನೆ. ಶಿಲುಬೆಯ ಮೇಲೆ ಇದ್ದ ಒಬ್ಬ ಕಳ್ಳನು ಯೇಸುವನ್ನು ಆತನ ಗುಣಗಳನ್ನು ಮೆಚ್ಚಿರಬೇಕಾದ್ರೆ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿ
ಒಬ್ಬ ರೋಮಾಯ ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ಅವನು ಯೇಸುವನ್ನು ಮೆಚ್ಚಬಾರದು ಎಂಬಂತ ಆಲೋಚನೆ ಆತನಲ್ಲಿ ಬಂದಿರಬೇಕು. ಹಾಗಾಗಿ ಆತನು ಯೇಸುವಿನ ಆ ಗುಣಗಳನ್ನು ನೋಡಿ ಆತನು ಯೇಸುವನ್ನು ಮೆಚ್ಚಿಕೊಳ್ತಾ ಇದ್ದಾನೆ. ಒಬ್ಬ ಮಿಲಿಟರಿ ಅಧಿಕಾರಿ ಯೇಸು ಸ್ವಾಮಿಯನ್ನು ನೋಡಿ ಈತನು ಸತ್ಪುರುಷನೇ ನಿಜ ಎಂಬಂತ ಮಾತನ್ನು ಆತನಲ್ಲಿ ಹೇಳುತ್ತಾ ಇದ್ದಾನೆ. ನೋಡ್ರಿ, ಈ ಶತಾಧಿಪತಿ ಆತನು ಯಹೂದ್ಯೇತರ ಶತಾಧಿಪತಿ, ಆತನು ಯಹೂದ್ಯನಲ್ಲ. ಆದರೂ ಆತನು ಯೇಸು ಸ್ವಾಮಿಯ ಮೇಲೆ ಶ್ರೇಷ್ಠವಾದಂತ ನಂಬಿಕೆಯನ್ನು ಇಡ್ತಾ ಇದ್ದಾನೆ. ಈ ಮೂಲಕ ರೋಮನರು ಯೇಸುವನ್ನು ಆತನು ಸತ್ಪುರುಷ ಎಂಬುದಾಗಿ ಒಪ್ಪಿಕೊಂಡ ಹಾಗೆ ನಮಗಿಲ್ಲಿ ಕಂಡು ಬರುತ್ತದೆ. ಯೇಸುವು ದೇವರ ಮಗನು, ದೇವರ ಪುತ್ರನು ಆಗಿದ್ದು ದೇವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾನೆ ಎಂಬುದನ್ನು ಈ ಶತಾಧಿಪತಿ ತಿಳ್ಕೊಂಡ. ಯಾಕಂದ್ರೆ ಯೇಸುವಿನ ಮಾತು ಮತ್ತು ಕಾರ್ಯಗಳನ್ನು ನೋಡಿದಂತ ಅವನಿಗೆ ಯೇಸುವೇ ನಿಜವಾದಂತ ಸತ್ಪುರುಷ ಎಂಬುದಾಗಿ ಕಂಡುಕೊಂಡ. ಯಾಕೆ ಆತನು ಸತ್ಪುರುಷನೇ ನಿಜ ಎಂಬಂತ ಮಾತನ್ನು ಹೇಳ್ತಾನೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಇನ್ನೂ ಅನೇಕರು ನಾವೇ ನಿಜವಾದ ಸತ್ಪುರುಷರು, ನಾವೇ ನಿಜವಾದ ನೀತಿವಂತರು ಎಂಬುದಾಗಿ ಹೇಳಿಕೊಂಡು ಅವರು ಜನರನ್ನು ನಂಬಿಸುವುದಕ್ಕೆ ಪ್ರಯತ್ನಿಸ್ತಿದ್ರು. ಆದ್ರೆ ಈ ಶತಾಧಿಪತಿ ನಿಜವಾದಂತ ಸತ್ಪುರುಷ ಯಾರು ಎಂಬುದಾಗಿ ಶಿಲುಬೆಯಲ್ಲಿ ಆತನು ಕಂಡುಕೊಂಡು ಈತನು ಸತ್ಪುರುಷನೇ ನಿಜ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಈ ಶತಾಧಿಪತಿ ಕೊನೆಯವರೆಗೂ ಯೇಸುವನ್ನು ನಂಬಿ ಕೊನೆಯಲ್ಲಿ ಆತನಿಗಾಗಿ ತನ್ನ ಜೀವನವನ್ನು ಹತಸಾಕ್ಷಿಯಾಗಿ ಒಪ್ಪಿಸಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನು ನಮಗೆ ಶ್ರೇಷ್ಠವಾದಂತ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಯೇಸುವಿನ ಶಿಲುಬೆಯನ್ನು ದೃಷ್ಟಿಸುವಾಗ ನಮ್ಮ ಯೋಚನೆ ಯಾವ ರೀತಿಯಲ್ಲಿದೆ, ನಮ್ಮ ಅನುಭವವೇನು ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಯೇಸುವಿನ ಶಿಲುಬೆಯನ್ನು ನೋಡುವಾಗ ನಮ್ಮ ಅಭಿಪ್ರಾಯವೇನು, ನಮ್ಮ ತೀರ್ಮಾನವೇನು? ಶತಾಧಿಪತಿ ಒಂದು ತೀರ್ಮಾನ ಮಾಡಿದ, ಈತನು ಸತ್ಪುರುಷನೇ ನಿಜ ಎಂಬುದಾಗಿ. ನಮ್ಮ ತೀರ್ಮಾನ ಏನಾಗಿರುತ್ತದೆ? ದೇವ ದರ್ಶನವಾದಾಗ ಮೋಶೆ ಭಯಪಡ್ತಾನೆ, ದೇವ ದರ್ಶನವಾದಾಗ ಪೌಲ ಭಯಗೊಂಡ, ದೇವ ದರ್ಶನವಾದಾಗ ಯೆಶಾಯ ಭಯಗೊಂಡ. ಶತಾಧಿಪತಿ ಕೂಡ ಗಂಭೀರವಾದ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ಸತ್ಪುರುಷ ಎಂಬುದಾಗಿ ಅಂಗೀಕಾರ ಮಾಡ್ತಾನೆ. ನಾವು ಕೂಡ ಕ್ರಿಸ್ತನ ಶಿಲುಬೆಯ ಅಡಿಯಲ್ಲಿ, ಕ್ರಿಸ್ತನ ಶಿಲುಬೆಯ ಸಂಸರ್ಗದಲ್ಲಿ ನಾವಿರುವಾಗ ಆ ಶಿಲುಬೆಯನ್ನು ಯೋಗ್ಯವಾದ ರೀತಿಯಲ್ಲಿ ದೃಷ್ಟಿಸಿ ಗಂಭೀರವಾಗಿ ಆಲೋಚನೆ ಮಾಡಿ ನಾವು ಕೂಡ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಕೊಂಡು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಹಾಗೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೀನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ದೇವರೇ, ವಾಕ್ಯಗಳನ್ನು ಆಲಿಸಿದಂತ ಎಲ್ಲ ವೀಕ್ಷಕರನ್ನು ನಿನ್ನ ಆತ್ಮನಿಂದ ಆಶೀರ್ವಾದ ಮಾಡು. ಶತಾಧಿಪತಿಯ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯ ತೀರ್ಮಾನಕ್ಕೆ ಬಂದು ನಿನ್ನನ್ನು ರಕ್ಷಣೆಯ ಸಾಧಕ ಎಂಬುದಾಗಿ ನಾವು ಆಲೋಚಿಸಿ ನಿನ್ನನ್ನು ನಾವು ಅಂಗೀಕಾರ ಮಾಡುವ ಹಾಗೆ ನಂಬಿಕೆಯಿಂದ ಸ್ವೀಕಾರ ಮಾಡಿ ನಿನ್ನ ಶಿಲುಬೆಯನ್ನು ಗುರುತಿಸುವ ಹಾಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.